ನೋಡಿ ಫ್ರೆಂಡ್ಸ, ನಾವು ಬರೋ ಮಟ ಇವ್ರು ಹಾಲು ಹಿಂಡೋದಿಲ್ಲ ನೋಡಿ, ಹಾಕಿ ಬರೋದಿಲ್ಲ ಇವರು. ನಾನು ಬಂದು ಈ ಸಡ್ಡಿನ ಕದ ತೆಗಿಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನಾರ ಗೊಂಜಾಳ ಅಂತೇಳಿ ರಾಶಿ ಅಂತೇಳಿ ಮಲ್ಕೊಳಕ್ಕೆ ಹೋಗಿರ್ತೀನಿ ರಾತ್ರಿ ಉಂಡು. ಈ ಮನೆಯಾಗಿರುವಾರ ಇವ್ರವ್ರ ಹಡ ಸೊಳ್ಳೆ ಮಕ್ಕಳು ಏನು ಸಣ್ಣಾರ ಇಲ್ಲ, ಹೈಸ್ಕೂಲಿಗೆ ಹೋಗಾರ, 8, 9 ಶಾಲೆಗೆ ಹೋಗಾರ. ಇವ್ರಿಗೆ ಆಕಳು ಹಾರೆ ಮಾಡೋಕ್ಕೆ ಬರೋದಿಲ್ಲ. ನಾ ಬರೋ ಮಟ್ಟ ಸಡ್ಡಿನ ಕದ ತೆಗೆದಿಲ್ಲ ಇವರು. ನೋಡು, ಕರ ಬಿಟ್ಟೇನಿ, ಹಾಲು ಎಂಡೋ ಟೈಮ್ ಆಗೈತಿ, ಕ್ಯಾನ್ ತೊಗೊಂಬರಪ್ಪ ಅಂತ ಹೇಳೀನಿ, ಇನ್ನೂ ಬರ್ವಲ್ರು. ಆಕ್ಯಾರ ಬರಬಾರ್ದನಕ್ಕೆ ಹಾಲಿನ ಕ್ಯಾನು ಚರ್ಗಿ ತರವಲ್ರಿ. ನೋಡು, ಕರ ಬಿಟ್ಟು ಕುಂತೆ ನಾನು. ಯಾಕೆ ಕೋಲೆ ಹಂಗೆ ಬಂದೆಲ್ಲೋ ಮಾರಾಯ, ಕ್ಯಾನ್ ಎಲ್ಲೈತಿ ಚರಿಗೆ ಹೋಗೋ ನಿಮ್ಮ ಹೇರ್ದ ಒಳಡ ಅಪ್ಪ ಅವ ತರತಾಳಪ್ಪ ಕ್ಯಾನು ಚರಿಗೆ ಮತ್ತು ಲೋಗನ ಹಾಕೊಂಡು ಬರಾಕತ್ತಾಳಕ್ಕೆ, ಅದಕ್ಕೆ ನಾನು ಹಂಗೆ ಬನ್ನಿಯಪ್ಪ. ಆತ್ಪ ಮರಯ್ಯ, ಕರನ ಎಳ್ದು ಕಟ್ಟು ಇತ್ತಾಗ ಶನೆ ಅದಿ. ಯಪ್ಪ ಕರ ನಿಂದಿರೋದಿಲ್ಲಪ್ಪ, ಕೊಸರಾಡ್ತದಪ್ಪ, ನನಗೆ ಹಸ್ಗೋದಿಲ್ಲ ಯಪ್ಪ. ಅದ ಇನ್ನೇ ಹೇಳಿ ಕಟ್ಪ. ಮತ್ತು ಹೆಂಗಲೇ ನೀವು ನಾ ಹೊಲಕ ಮನೆಗೆ ಹೋದಾಗ ಅದಿಟ್ಟು ನೀವು ಕಟ್ಟೋದು ಹೊರಗೆ ಒಳಗೆ ಕಟ್ಟೋದು ಅದು ಮಾಡ್ರಲ್ಲ. ಯಪ್ಪ ತಂದೆ ಭಾಳ ಇರ್ತೈತಿ ಬಿಡಪ್ಪ, ತಂಡ್ಯಾಗ ಹೇಳಂಗೆ ಆಗೋದಿಲ್ಲ. ತಂದನ ಇಲ್ಲಕಿ ಎಲ್ಲಿದಾಳಕಿ, ಲಘು ಬಾ ಅನ್ನ ಕಾಲ ಕರನ ಕುಡ್ದು ಬಿಡ್ತೈತಿ. ಯವ್ವ ಲಘು ಬಾರ ಬೇ ನೀನು, ಲಘು ಬಾ. ಕರ ಬಿಟ್ಟ ನಾವು ಅಪ್ಪ ಮೊದ್ಲು, ಕರ ಎಲ್ಲ ಹಾಲು ಕುಡಿತೈತಿ, ಲಘು ಬಾ. ಯಪ್ಪ ನಾನು ಕ್ಯಾನ್ ತರ್ಬೇಕಂತ ಕ್ಯಾನು ಎಲ್ಲ ಹುಡುಕ್ಯಾಡಿನಪ್ಪ. ನಿನ್ನೆ ಡೈರಿಯಾಗ ಉಳ್ದೈತೆ ಅದು ಕ್ಯಾನು, ಯಾರು ಹಾಲು ಹಾಕೋಗಿದ್ರು ನೋಡು. ಯಪ್ಪ ಹೌದಪ್ಪ, ನಿನ್ನೆ ನಮ್ದು ಹಾಲಿನ ಕ್ಯಾನ್ ಡೈರಿಯಾಗ ಉಳ್ದೈತಪ್ಪ, ನಂಗೆ ನೆನಪೇ ಇಲ್ಲಪ್ಪ ನಿನಗೆ ಹೇಳಕ್ಕೆ. ಇಲ್ಲ ಇವ್ರು ಅವ್ರ ಸೂಳೆ ಮಗನ ಹೋಗಿ ಒಂದು ಗುಂಡಿನಾರ ತರೋಗೋ ಮರ, ಅದ್ರಾಗ ಹಿಂದೆ ಹಾಕ್ತಾನೆ, ಆಮ್ಯಾಗ ನೀ ಕ್ಯಾನ್ಯಾಗ ಹಾಕಿ ಬರ್ರಿ ಅಂತಿ. ಈಕೆ ನೋಡಕಿನ ಕ್ಯಾನ್ ಇಲ್ಲ ಅಂತಂದು ಹೇಳಕ್ಕೆ ಬಂದಾಳ. ಬರುವಾಗ ಒಂದು ಹಾಲಿನ ಗುಂಡಿ ತರಕ್ಕೆ ಬಂದಿಲ್ಲ, ಆಕೆಗೆ ಹಂಗೆ ಬಂದಾಳ ಈಕೆ ಕೈ ಬೀಸ್ಕೊಂತ. ಅಯ್ಯೋ ಹೌದು, ಹೋಗಿಪ್ಪ ಹೋಗ, ಮತ್ತಪ್ಪ ಲಗುನ ಓಡಿ ಹೋಗಿಪ್ಪ, ಹೋಗಿ ತೊಗೊಂಬರೋಗಪ್ಪ, ಹಾಲು ಕಷ್ಟ ಗುಂಡಿ ತರೋಗಪ್ಪ, ಕಾಸು ಗುಂಡಿ ತೊಂಬರೋಗ. ತಡಿ ನಾನೇ ಹೋಗ್ತೀನಿ ತಡಿ. ಹಂಗೆ ಇವ್ರು ಅವ್ರ ಹಡ ಇದು ಸೋಳೆ ಮಕ್ಕಳು ಕುಡಿದಾರಪ್ಪ, ನನಗೆ ಎಂತ ಇದು ಸೋಳೆ ಮಕ್ಕಳು ಕುಡಿದಾರೆ ಇವರು ಅವ್ರ ಹಡ ಹತ್ತಾಗ. ನಾನು ಒಂದು ಕೈ ಗುಂಡಿ ಇಸ್ಕೊಂಡ್ಬರ್ತೇನೆ ತಡಪ, ಹೋಗ್ತೇನೆ. ಎಂಥ ಅರಿವೇಳು ಸೋಳೆ ಮಕ್ಕಳು ಕುಡಿದ್ರು ಮಾರಾಯ. ಹಗ್ಗ ಇವರು ಅವ್ರ ಹಡ, ಇವರು ನೆಮ್ಮನೆ ಆಕಾರ ಬಿಟ್ಕೊಂಡು ಕುಂತೀನಿ ತಡಿ. ಅದು ಅಲ್ಲ ತಾವಾರ ಹಿಂಡ್ಕೊತಾವ ಅದೂ ಇಲ್ಲ. ಅಲ್ಲಾರ ನಾನು ಗೋಧಿ ಹೊಲಕ್ಕೆ ಹೋಗಿ ಗೋಧಿಗೆ ನೀರು ತಿರುಗಿ ಬಂದೇನಿ. ಹಂಗಾರ ಒಟ್ಟು ಮನೆಗೆ ಹೋಗಿ ಹಾಲು ಹಿಂಡಿ ಚಹಾ ಕುಡ್ದು ಹೊಳ್ಳಿ ಹೋಗ್ಬೇಕಂತ ನಾ ಬಂದೇನಿ. ಹೋಗೋದಾಕೋತೇನೆ ಇಲ್ಲ ಇವರು ಊರ ಹಡೆ ಅಂತ ಸೂಳೆ ಮಕ್ಕಳು. ಇಲ್ಲಿ ನೋಡಿಲೆ ಎಂಡದೆ ಅಷ್ಟು ನೀವೇ ಹಿಂಡ್ಕೊರಿ. ನಾ ಗೋಧಿ ಹೊಲಕ್ಕೆ ಬೆಳಿಗ್ಗೆ ಹೋಗಿ ನೀರು ತಿರುಗಿ ಬಂದಿದ್ದೆ, ನಾ ಹೊಳ್ಳಿ ಹೊಕ್ಕೇನಿ. ಎಂಡದೆ ಅಷ್ಟು ನೀವೇ ಹಿಂಡ್ಕೊರಿ. ಅಯ್ಯೋ ಮಾರಾಯ, ಸುಮ್ಮನೆ ಇರೋದಿಲ್ಲ ಅದು, ನನಗೆ ಭಾಳ ಹಿಂಡೋದಿಲ್ಲ, ಹಾಲು ಏರಿಸ್ಕೊತದ. ನೀ ಆದ್ರೆ ಒತ್ತಡ ಮಾಡಿ ಹಿಂಡ್ತಿದ್ದಿ, ನಾನು ಹಿಂಡೋದು ನಿಧಾನಕತಿ, ನೀನು ಹಿಂಡು. ಎಲ್ಲಿ ತಗೋರಿ ನೀವು ಹಿಂಡ್ಕೊರಿ. ಶಿವ ಸಿದ್ದಾರೋಡ ಏನು ಮಾಡ್ತೀವಿ ನೋಡಿ, ಇಂಥ ಬಾಳೆಹಣ್ಣಂತ ಕರ ಬಿಟ್ಟಾನ, ಹಾಲು ಹಿಂಡಲಿಲ್ಲ. ಇನ್ನು ನಾನು ಕರ ಯಾವ್ದು ಕಟ್ಟಿ ಹಿಂಡ್ದೆ, ಸೇರ ಯಾಕೆ ಹಿಂಡುವಲ್ದವ ಹಿಂಡ್ಕೊತಾನೆ. ಮಾಡೋದು ಗಿರ್ಜಕ್ಕ, ಮತ್ತು ಇವ್ರ ಸಿದ್ದಪ್ಪನ ತಾಯಿ ಎಲ್ಲಮ್ಮ ತೀರ್ಕೊಂಡಿಲ್ಲ ಅಂತಲ್ಲ, ಎಲ್ಲರೂ ಚಹಾ ಕಾಸ್ಕೊಂಡು ಮಾತಾಡ್ಸಕೊಂಟಾರ ಅವ್ರ ಮನೆಗೆ. ಬಾ ಮತ್ತು ನೀನು ಬರ್ತೀನ, ಹೆಂಗೆ ಮಾಡ್ತೀಯ ಬಾ, ನಾವು ಎಲ್ಲರೂ ಹೊಂಟೇವಿ ನೋಡು. ಅಲ್ಲ ನೀವು ಎಷ್ಟು ಲೋಕ ಹೊಂಟ್ರಲ್ಲ, ತಡೀರೆ ಇನ್ನೊಟ್ಟು ನಿಂತು ಹೋಗೋಣ. ಒಟ್ಟು ವಾರೇ ಆಗಿಂದ ಈಗ ಹೊಂಟ್ರೆ ನೀವು, ನಾನು ವಾರೇ ಆಗಿಲ್ಲ ಇವ. ನೋಡು ಹೊಳೆ ಬಂದು ನಾನು ಹೊಲಕ್ಕೆ ಹೋಗ್ಬೇಕು, ಅವರು ಎಲ್ಲರೂ ಹೊಂಟಾರ. ಈಗ ಮಂದಿ ಕೂಡೋದ ಹೋದ್ರೆ ಹೊಕ್ಕೇವಿ, ಅದಕ್ಕೆ ನಾನು ನೀ ಬರ್ತಾ ಅಂತ ಕೇಳಕ್ಕೆ ಬಂದೀನಿ. ಬಾ ಹೋಗೋನು. ಹೌದಾ ಗಿರ್ಜಕ್ಕ, ಹೊಂಟೇ ನಾವು ಈಕೆ ನೀನು ಕರ್ಯಾಕ ಬರ್ತೇನೆ ಅಂತ ಬಂದ್ಲಲ್ಲ, ಬಾ ಹೋಗೋಣ. ಇದು ಆಕಳ ನಿಮ್ಮ ನಾದ್ನಿಗೆ ಕೊಟ್ರಲ್ಲ, ಅದ್ರ ಕರಾನ ಇದು ಮೊದಲಿಂದ ಮನೆ ಅಂತ ಬಳುಲಿ ಕೊಟ್ರಲ್ಲ, ಹಾಕಿದಾನೆ ಆಕೆ ಕೊಟ್ಟದ ತಾಯಿ, ಇದು ಅದ್ರ ಕರ ಹೋದಲ್ಲ. ಇಲ್ಲ ಇವ ಆಕೆಗೆ ನಮ್ಮ ಚಿಗವ್ಗ ನಾವು ಕರಾನ ಮತ್ತು ಆಕಳನ ಕರಾನ ಕುಡಿಯೋಕೆ ಕೊಟ್ಟಿದ್ದೀವಿ. ಇದು ನನ್ನ ತವ್ರ ಮನೆಯಾರ ನನಗೆ ಬಳುಲಿ ಕೊಟ್ಟದ ಆಕಳ ಇವ ಇದೆ. ಹೌದಾ, ನೀವು ಆಕಳನ ಅದ್ರ ಕರಾನ ಕುಡಿಯೋಕೆ ಕೊಟ್ಟಿದ್ದೀರ, ಮತ್ತು ಅದಕ್ಕೆ ಕರಾನ ಅದಕ್ಕೆ ಆಕಳನ ಕೊಡ್ದಂತ ಅಂದಿದ್ದಿಲ್ಲ ನೀವು? ಇಲ್ಲ, ಎಲ್ಲೇ ಕರಾನ ಗೊಲಿಸೋದು ಬೇಡ, ಹಂಗಾರೆ ಇನ್ನೂ ಮಲಿ ಕುಡಿತೈತೆ ಅಂತಂದು ಕರಾನ ಆಕಳನ ಕುಡಿಯೋಕೆ ಕೊಟ್ಟಬೇಕೀಗ.
ಯಾಕ ಬಂದು ಭಾಳ ದಿನ ಆತಲ್ಲ ನಿಮ್ಮ ಮನೆಗೆ ಸೂಲ ಇಳಿತೀಗ? ಇದು 3 ಸೂಲ ಇಳ್ದೈತ್ಲೆಪ್ಪ. ಇದು ಹೊಟ್ಟಿಗೂಡಿ ಈಗ 4ನೇ ಸೂಲು ನೋಡು. ಕಟ್ಸೇವೀಗ 3ನೇ ತಿಂಗಳ. ನಮ್ಮ ಮನೆಗೆ ಬಂದು ಬರೀ ಹೆಣಗಾರನ ಇಳಿತೇವ. 3 ಕರ ಅದು ಇದ್ರು ಈಗ ಜಾಕ್ ಮಾಡಾಕತ್ತಿ. ಏನು ಮಾಡೋದು ಬಿಡಲೆ, ದನ ಕರ ಭಾಳ ಅದು ಅಂದ್ರೆ ನಮ್ಗೆ ನಿಗ್ಗರ್ ಬಿಡ ಇವ. ಹೊರ ಕಟ್ಟ ಒಳಗೆ ಕಟ್ಟ ಸಗಣಿ ಕಸಾನ ಹೊಟ್ಟ ನೀರು ಈಗ ಇಲ್ಲಿ ಮಾಡಾಕತ್ರ. ಅಲ್ಲಿ ಒಳಗೆ ಏನಿಲ್ಲ. ನಮ್ಮ ಆಯಿ ಒಬ್ಬಾಕಿ ಕಟ್ಟಿ ಕೂತ್ಕೊಂಡು ಮಾತು ಹೇಳೋದು ಹಗಲೆಲ್ಲ 5 ನಿಮಿಷಕ್ಕೊಮ್ಮೆ ತಾಸ್ಗೊಮ್ಮೆ ಚಾ ಕೇಳೋದು ಇವ ಇಲ್ವೇನೆ. ನೋಡಿರಿ ಫ್ರೆಂಡ್ಸ್, ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.